ಪುಲ್ವಾಮಾ ಬಗ್ಗೆ ಮಾತಾಡಿದ್ರು. ಕೇಳಿ, ನಾವು ನೋಡ್ರಿ, ನೀವು ಯಾರು ಏನ್ ಮಾತಾಡಿದ್ರು ಸುಳ್ಳನ್ ಫ್ಯಾಕ್ಟ್ರಿ, ನೀವು ಸುಳ್ಳನ್ ಫ್ಯಾಕ್ಟ್ರಿ. ಅವರು ಸನ್ಮಾನ್ಯ ಅಧ್ಯಕ್ಷರೇ ಪುಲ್ವಾಮಾ ಬಗ್ಗೆ ಮಾತಾಡಿದ್ರು. ಸತ್ಯಪಾಲ್ ಮಲ್ಲಿಕ್ ನಮ್ಮ ಸರ್ಕಾರ ಇದ್ದಾಗ ಗವರ್ನರ್ ಆಗಿರ್ಲಿಲ್ಲ. ಆ ಸತ್ಯಪಾಲ್ ಮಲ್ಲಿಕ್ ನನ್ನ ಅವಧಿಯಲ್ಲಿ ನಡೆದಂತ ಘಟನೆ ಇಂಥದ್ದು. ಸನ್ಮಾನ್ಯ ಘನತೆವೆತ್ತ ರಾಜ್ಯಪಾಲರಾಗಿದ್ದವರು ಅವರು. ಈ ರಾಜ್ಯದಲ್ಲಿ ಪುಲ್ವಾಮಾ ಘಟನೆ ನಡೆದಾಗ ಇಂಥ ತಪ್ಪು ನಡೆದಿತ್ತು ಅನ್ನೋಂಥ ಸತ್ಯದ ಹೇಳಿಕೆಯನ್ನು ಕೊಟ್ರಲ್ಲ, ಈ ದೇಶದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ನಾವು ಭಾರತ ಮತ್ತೆ ಮಕ್ಕಳಲ್ವಾ? ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವ್ರನ್ನ ಜೈಲ್ಗೆ ಹಾಕಿ. ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವ್ರನ್ನ ಜೈಲ್ಗೆ ಹಾಕಿ. ಇವರೇ ಕೇಂದ್ರದಲ್ಲಿದ್ದಾರೆ. ಇಲ್ಲ ಅಂದ್ರೆ ಇವ್ರನ್ನ ಜೈಲ್ಗೆ ಹಾಕಿ, ಇವ್ರಗಳನ್ನ ಜೈಲ್ಗೆ ಹಾಕಿ. ಪಠಾಣ್ಕೋಟ್ ಘಟನೆ ಏನು? ಸನ್ಮಾನ್ಯ ಅಧ್ಯಕ್ಷ ನೀರು ತಮ್ಮ ಸನ್ಮಾನ್ಯ ಅಧ್ಯಕ್ಷ ನಿಮಗೂ ಅವ್ರಿಗೂ ಅವಕಾಶ ಕೊಡಿ, ನಂದೇನಿಲ್ಲ. ನಾವು ಮಾತಾಡ್ಬೇಕಾದ್ರೆ ನೋಡ್ರಿ, ಚೀರಾಡಿದ್ರೆ ಸತ್ಯ ಸುಳ್ಳಾಗ ಸ್ವಲ್ಪ ಹೊತ್ತಿರಿ. ಪಠಾಣ್ಕೋಟ್ ಘಟನೆ ಇವತ್ತು ಭಾರತ ಮಾತೆಯ ಮಕ್ಕಳು ನಾವು ಭಾರತವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಜಾಗದಲ್ಲಿ ಸಭಾಧ್ಯಕ್ಷ ಅರುಣಾಚಲ್ ಪ್ರದೇಶದಲ್ಲಿ ಚೀನಾದವರು ಭಾರತವನ್ನ ಆಕ್ರಮಣ ಮಾಡೋದಕ್ಕೆ ದಾರಿ ಕೊಟ್ಟಂತ ದುಷ್ಟಕೂಟ ಇವ್ರು ನಿಶಬ್ದ ಬೇಕಾ ನಿಮಗೆ? ಇದರ ಜೊತೆಗೆ ಚುನಾವಣೆ ಮಾತಾಡ್ತಿದ್ದಾಗ ಇದೇ ರೀತಿ ಸಾಕು. ಈ ಮಾತನ್ನ ಗುಣ ಇದೆ. ಚುನಾವಣೆ ಬೇರೆಯವರು ಕೇಳಿಸ್ಕೊಳ್ತಾರೆ. ಈ ಚುನಾವಣೆ ಗೆಲ್ಬೇಕಾದ್ರೆ ಕೇಳಲಿಕ್ಕೆ ತಯಾರಿಲ್ಲ. ಈ ಚುನಾವಣೆಯನ್ನು ಗೆಲ್ಬೇಕು, ನಿಮ್ಮ ಜನರನ್ನ ಗೆಲ್ಬೇಕು ಅಂತ ಇಲ್ಲ. ಕುತಂತ್ರ ಮಾಡೋದು, ಸುಳ್ಳು ಹೇಳೋದು, ಯಾರು ಕೇಳಲಿಕ್ಕೆ ಅಪಪ್ರಚಾರ ಮಾಡೋದು. ಅವರೆಲ್ಲ ರಾಜ್ಯಸಭಾ ಚುನಾವಣೆ ಇವರ ಪಕ್ಷ ಅರ್ಚನೆ ಮಾಡ್ತಾರೆ, ಇವರ ವಿಪ್ ಉಲ್ಲಂಘನೆ ಎಲ್ಲರಿಗೂ ಅರ್ಚನೆ ಮಾಡುವಂತವ್ರು ಕೊಟ್ಟಿದ್ದಾರೆ. ನರೇಂದ್ರ ಸ್ವಾಮಿ ಕೊಟ್ಟ ತಕ್ಷಣ ಯಾರನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಡಲ್ಲ. ತಕ್ಷಣ ಯಾವಾಗ್ಲೂ ಅರ್ಚನೆ, ಈ ಯಾವಾಗ್ಲೂ ಅರ್ಚನೆ ಮಾಡ್ತಾರೆ. ಹಾಗಾಗಿ ನಿಮ್ಗೂ ಅರ್ಚನೆ ಮಾಡ್ತಾರೆ, ನಿಮ್ಮ ಮಾತಿಗೂ ಅರ್ಚನೆ. ನಿಮ್ಮ ಮಾತನ್ನು ಕೇಳಲಿಕ್ಕೆ ನಾವು ಅವಕಾಶ ಕೊಡಲ್ಲ. ಮಾತಾಡ್ಲಿಕ್ಕೆ ಅವಕಾಶ ಆಗೋ ಪ್ರಶ್ನೆ ಫ್ಯಾಕ್ಟರಿ ಇದನ್ನ ತಿರ್ಚಿ 3/4 ಗಂಟೆ ಆದ್ಮೇಲೆ ಅದನ್ನ ಮಾಧ್ಯಮಕ್ಕೆ ಕೊಟ್ಟರು. ಆ ಮಾಧ್ಯಮ ಇವತ್ತು ತಿರ್ಚಿದಂತ ವಿಚಾರವನ್ನು ನಾನು ಇವಾಗ ನಿಮ್ಮ ಮುಖಾಂತರ ಆಗ್ರಹಿಸ್ತೇನೆ. ಆ ಮಾಧ್ಯಮವನ್ನು ಕೂಡ ನಾವು ಇವತ್ತು ಪರಿಶೀಲನೆಗೆ ಒಳಪಡಿಸಿ ಈ ವಿಚಾರದಲ್ಲಿ ತನಿಖೆಗೆ ಅವ್ರನ್ನು, ಯಾಕಂದ್ರೆ ಸುಳ್ಳು ವಿಚಾರನ ಪ್ರಚಾರ ಮಾಡಿದ್ರೆ ಆ ಮಾಧ್ಯಮವನ್ನು ನಾವು ಶಿಕ್ಷಿಸಬೇಕಾಗ್ತದೆ. ಈಗ ನಾನು ಸನ್ಮಾನ್ಯ ಅಧ್ಯಕ್ಷ, ಇದು ನಾನು ಮಾತಾಡ್ಬೇಕು. ಇಷ್ಟು ಜನ ಮಾತಾಡ್ತೇನೆ, ನಾನು ಹೆಂಗ್ ಮಾತಾಡ್ಲಿ? ನನ್ನ ವಿಚಾರ ಅವ್ರು ಮಾತಾಡ್ಲಿಕ್ಕೆ ಬಿಡಿ. ಅವ್ರೇನು ತಪ್ಪೇನು ಮಾತಾಡಿದ್ರು? ತಪ್ಪೇನು ಮಾತಾಡ್ಲಿಲ್ಲ. ಅವ್ರು ಮಾತಾಡ್ಲಿಕ್ಕೆ ಬಿಡಿ. ಅವರು ಸನ್ಮಾನ್ಯ ಅಧ್ಯಕ್ಷ ಇಲ್ಲಿ ನಾರಾಯಣ ಸ್ವಾಮಿ ಅವರೇ, ಈಗ ಬೇರೇನಿಲ್ಲ. ಅವರೆಲ್ಲರೂ ಮಾತಾಡೋ ಆಗ ಅಡಚಣೆ ತಾವು ಮಾತಾಡ್ತಿದ್ರಿ. ಇವ್ರ ಮುಂದೆ